ಹಾಯ್ ಹಲೋ ಆ್ಯಂಡ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಅಮೃತ ಗೌಡ ಯೂಟ್ಯೂಬ್ ಚಾನೆಲ್. ಇವತ್ತು ಫ್ರೆಂಡ್ಸ್ ನಾವು ಹಾಗೆ ಬೀಚಿಗೆ ಹೋಗಿ ಬರೋಣ ಅಂತ ಬೀಚಿಗೆಲ್ಲ ಹೋಗ್ತಾ ಇದ್ದೀವಿ. ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಬೀಚ್. ತುಂಬ ದಿನ ಆಗಿತ್ತು ಬೀಚಿಗೆ ಹೋಗ್ದೇನೆ. ವೀಕೆಂಡ್ ಬೇರೆ ಸಂಡೇ ಇತ್ತಲ್ವಾ, ಅದಕ್ಕೋಸ್ಕರ ಮಕ್ಕಳ ಜೊತೆ ಹಾಗೆ ಬೀಚಲ್ಲಿ ಒಂದು ರೌಂಡ್ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಕರಾವಳಿ ಉತ್ಸವ ಎಲ್ಲ ಆಗೋದು ಇಲ್ಲೇ ನೋಡಿ ಈ ಬೀಚಲ್ಲಿ. ಅದೇ ಪಕ್ಕದಲ್ಲಿ ರಾಕ್ ಗಾರ್ಡನ್ ಕೂಡ ಇದೆ, ಅಲ್ಲಿ ಹೋಗಿಲ್ಲ, ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ನಾವು ಹೋಗೋದು. ಸನ್ಸೆಟ್ಟಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಎಲ್ಲ ಪ್ರೋಗ್ರಾಮ್ಗಳು ಇಲ್ಲೇ ನಡೆಯೋದು ಕರಾವಳಿ ಉತ್ಸವ ಟೈಮಿಗೆ. ಆ ಟೈಮಲ್ಲಂತೂ ಕಾಲಿಡೋಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ನೋಡಲಿಕ್ಕೆ ಇಷ್ಟು ಪ್ರೋಗ್ರಾಮ್ಸ್ ಎಲ್ಲ ಚೆನ್ನಾಗಿರುತ್ತೆ ನೋಡೋಕ್ಕೆ. ಆ ಟೈಮಲ್ಲಿ ಇಲ್ಲೆಲ್ಲ ಮತ್ತೆ ಏನೂ ಕಾಣಿಸೋದಿಲ್ಲ, ಅಷ್ಟು ಫುಲ್ಲು ಶಾಪ್ಗಳಿರುತ್ತೆ, ಜನ ಎಲ್ಲ ಇರ್ತಾರೆ, ಇದೆಲ್ಲ ನೋಡಲಿಕ್ಕಾಗಲ್ಲ. ಇವಾಗ ಸ್ವಲ್ಪ ಮಳೆ ಕಡಿಮೆ ಇತ್ತಲ್ಲ, ನೀರೇನು ಅಷ್ಟು ಜಾಸ್ತಿ ಇರಲಿಲ್ಲ. ನೀರೆಲ್ಲ ಜಾಸ್ತಿ ಇದ್ದರೆ ಇಲ್ಲಿ ಬೀಚಿಗೆ ಬಿಡಲ್ಲ, ಅಲ್ಲಿ ಹೊರಗಿಂದನೇ ನೋಡ್ಕೊಂಡು, ಅಂದರೆ ಬಿಡೋದೇ ಇಲ್ಲ ಹೊರಗಿಂದ ಅಂತೆಲ್ಲ, ಇಲ್ಲಿ ಬರಲಿಕ್ಕೆ ಪರ್ಮಿಷನ್ ಇರಲ್ಲ. ಫುಲ್ ಈ ಕಡೆ ಎಲ್ಲ ನೀರು ಬಂದುಬಿಡುತ್ತಲ್ಲ ತುಂಬ ಮಳೆದಾಗ. ಸನ್ಸೆಟ್ ನೋಡಿ, ಬೇಸಿಗೆಯಲ್ಲಂತೂ ತುಂಬ ಚೆನ್ನಾಗಿ ಕಾಣುತ್ತೆ, ರೆಡ್ ಆಗಿ. ಅದು ನೋಡೋದೇನು ಒಂಥರ ಅಷ್ಟು ಖುಷಿ, ಅಷ್ಟು ಚೆಂದ ಕಾಣಿಸ್ತೆ ನೋಡಿ ಗುಡ್ಡ ಎಲ್ಲ ಹೀಗೆ. ಅದರ ಕಡೆನೇ ಇನ್ನೊಂದು ಟೆಂಪಲ್ ಇದೆ, ಅಲ್ಲಿ ಕುರುಮಗಡ ಜಾತ್ರೆ ಆಗುತ್ತೆ. ಒಂದು ವರ್ಷ ಹೋಗಿಲ್ಲ ನಾನು ಆ ತನಕ. ಈ ಥರ ಬೀಚಲ್ಲಿ ಮಕ್ಕಳಷ್ಟೇ ಅಲ್ಲ, ದೊಡ್ಡವರು ಕೂಡ ಆಟ ಆಡಿದರೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ವೀಕೆಂಡಲ್ಲಿ ಒಂದು ಸಲ ಹೀಗೆ ಬೀಚಿಗೆ ಹೋಗಿ, ಅಂದರೆ ಇದು ಕಾರವಾರದಲ್ಲಿ ತುಂಬ ಸೆಕೆನೇ ಇರುತ್ತೆ. ಹಾಗೆ ಹೋಗಿ ಬೀಚಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಎಷ್ಟು ತಣ್ಣನೆ ಗಾಳಿ ಬರುತ್ತೆ. ಅಲ್ಲಿಗೆ ಹೋಗಿ ಕೂತ್ಕೊಂಡ್ರೆ ಬರಲಿಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಬೀಚಲ್ಲಿ. ಮಕ್ಕಳೆಲ್ಲ ಮರಳಲ್ಲಿ ಹಾಗೆ ಮನೆ ಮಾಡೋದು ಅದು ಇದು ಇದೆಲ್ಲ ಆಟ ಆಡ್ತಾಯಿದ್ರು. ಹಾಗೆ ಆಟ ಆಡ್ತಿದ್ದಾಗೆ ಒಂದು ಮಳೆ ಬಂದುಬಿಡ್ತು. ಅಷ್ಟರಲ್ಲೇ ನಾವು ಮತ್ತೆ ವಾಪಸ್ ಬಂದುಬಿಟ್ವಿ. ಅಲ್ಲಿ ಗಾಳಿ ಬೇರೆ ತುಂಬ ಇತ್ತು, ಛತ್ರಿ ಕೂಡ ಬಿಚ್ಚಲಿಕ್ಕೆ ಆಗ್ತಿರಲಿಲ್ಲ, ಅಷ್ಟು ಗಾಳಿ ಇತ್ತು. ಹಾಗೆಲ್ಲ ಮುಗಿಸಿ ಬಂದ್ವಿ ನೋಡಿ. ಐ ಲವ್ ಕಾರವಾರ. ಹಾಗೆ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಮಕ್ಕಳಿಗೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಕೊಡಿಸಿ, ಐಸ್ ಕ್ರೀಮ್ ಎಲ್ಲ ಹಾಗೆ ತಿಂದ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಹೋಟೆಲಿಗೆ ಹೋಗೋಣ ಅಂತ ನೋಡಿ. ಸಂಜೆ ಆಗೋಷ್ಟರಲ್ಲಿ ಮಳೆನೂ ಸ್ಟಾರ್ಟ್ ಆಗಿಬಿಡ್ತು. ಮಧ್ಯಾಹ್ನ ಎಲ್ಲ ಫುಲ್ ಬಿಸಿಲಿತ್ತು. ಸಂಜೆ ನೋಡಿದರೆ ಹಾಗೆ ಮಳೆಯಲ್ಲೂ ಕೂಡ ಐಸ್ ಕ್ರೀಮ್ ತಿಂದಿದ್ದು ನೋಡಿ, ಇಷ್ಟು ತುಂಬ ಚೆನ್ನಾಗಿತ್ತು ಐಸ್ ಕ್ರೀಮ್ ಕೂಡ. ಹಾಗೆ ಲಾಸ್ಟಲ್ಲಿ ಎಲ್ಲ ಸೆಲ್ಫಿ ಎಲ್ಲ ತೆಗೆಸ್ಕೊಂಡು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಎಲ್ರಿಗೂ.